ಇಲ್ಲಿ ಒಂದು ಗುಹೆ ಥರ ಇದೆ, ಒಳಗಡೆ ಹೋಗೋಣ. ಇಲ್ಲಿ ನೋಡಿ ಎಷ್ಟು ನ್ಯಾರೋ ಆಗಿದೆ. ಆವಾಗಲೇ ಏನು ನೋಡಿದ್ವಿ ಶೆಲ್ಗಳೆಲ್ಲ ಇದೆ ಅಂತ. ಸೊ ಆ ಶೆಲ್ಗಳ ಪಳೆಯುಳಿಕೆ ನಾವು ಇಲ್ಲಿ ನೋಡ್ಬೋದು. ಇಲ್ಲಿ ನೋಡಿ, ಇಲ್ಲೇನು ಕಾಣಿಸ್ತಾ ಇದೆ ಶೆಲ್ಗಳ ಪಳೆಯುಳಿಕೆಗಳು, ಅದ್ರಲ್ಲಿ ಸಿಗಾಕೊಂಡಿರೋಂಥದ್ದು. ಮತ್ತು ಇಲ್ಲಿ ನೋಡಿ, ಸಿಲ್ಬೇಕು ಯಾ. See this one. This one is a stalactite. A stalagmite, this one. Okay. It grew from the ground, see? It rise from the ground. Is it growing now? No, I mean like millions of years Ah, ago. okay, Grown, okay. It grew from the ground, see? It rise from the ground. Oh, I think it is cut. Yes, it is cut. That's why that's why they put no entry from there. Actually, before it has been like long till here. And people when they come only one day, this. Yeah. And also there is Break everything. no way to go back if something falls on the head. ನಾವಿವಾಗ ಆರ್ವಾ ಕೇವ್ ಒಳಗಡೆ ಬಂದಿದ್ದೀವಿ. ತುಂಬ ಬ್ಯೂಟಿಫುಲ್ ಆಗಿದೆ. ಸ್ವಲ್ಪ ಹೊತ್ತು ಟ್ರೆಕ್ಕಿಂಗ್ ಕೂಡ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಬನ್ನಿ ಒಳಗಡೆ ಹೋಗೋಣ. ಸೊ ನೀವಿಲ್ಲಿ ಎಲ್ಲ ಕಡೆ ಡಸ್ಟ್ಬಿನ್ ನೋಡ್ಬೋದು. ಮತ್ತು ನನಗೆ ತುಂಬ ಖುಷಿಯಾಗಿದ್ದ ವಿಚಾರ ಏನಂದರೆ ಇಲ್ಲಿ ತುಂಬ ಕ್ಲೀನಾಗಿದೆ ಎಲ್ಲ. ಸೊ ಅದು ನಾರ್ಮಲ್ ಆಗಿರಬೇಕು. ಇವಾಗ ತುಂಬ ಕ್ಲೀನಾಗಿರೋದು ಒಂಥರ ಏನೋ ಒಂದು ಸ್ಪೆಷಾಲಿಟಿ ಅಂತ ಅಂದ್ಕೊಂಡು ಎಲ್ಲ ಕಡೆ ಮಾತಾಡ್ತಾಯಿದ್ದೀನಿ. ಆದರೆ ಆಬ್ವಿಯಸ್ ಅದು ಎಲ್ಲ ಕಡೆ ಕ್ಲೀನಾಗಿರಬೇಕು. ಓಕೆ, ಅದೇನು ಮಾಡೋಕ್ಕಾಗೋದಿಲ್ಲ, ನಮ್ಮ ಸೊಸೈಟಿ ಇರೋದೇ ಆ ಥರ. ಬನ್ನಿ ಇವಾಗ ಮುಂದೆ ಹೋಗೋಣ, ನೋಡೋಣ ಹೇಗಿದೆ ಈ ಆರ್ವಾ ಕೇವ್ ಅಂತ. ಇಲ್ಲಿ ಅಷ್ಟೊಂದು ಪಕ್ಷಿಗಳು ಇಲ್ಲ ಅಂತ ಅನಿಸುತ್ತೆ ಈ ಚಳಿಗೆ. ಅದಕ್ಕೋಸ್ಕರ ನೀವು ಯಾವುದು ಸೌಂಡ್ ಕೇಳೋದಿಲ್ಲ. ಚೆನ್ನಾಗಿದೆ. ಮರಗಳು ಮಾತ್ರ ಹೇರಳವಾಗಿದೆ ಎಲ್ಲ ಕಡೆ. Rugged trail to cave, pleasant walk to cave. ಸೊ ಪ್ಲೆಸೆಂಟಾಗಿ ಹೋಗೋಣ. ಓಕೆ, ಇಲ್ಲಿ ಲೈಟೆಲ್ಲ ಹಾಕಿದ್ದಾರೆ ಇವನು, ಯಾಕೆಂದರೆ ಇಲ್ಲಿ ಬೇಗ ಕತ್ಲೆ ಆಗಿಬಿಡುತ್ತೆ. ಅದರಿಂದಾಗಿ ಲೈಟು ಹಾಕಿರೋ ಚಾನ್ಸಸ್ ಇದೆ. ಯಾಕೆಂದರೆ ನಿಮ್ಗೆ 5 ಗಂಟೆಗೆ ಆಲ್ಮೋಸ್ಟ್ ನಮಗೆ 7 ಗಂಟೆ ಅಷ್ಟು ಫೀಲ್ ಆಗಿಬಿಡುತ್ತೆ. ಮತ್ತು 8 ಗಂಟೆ ಅಷ್ಟೊತ್ತಿಗೆಲ್ಲ ನೀವು ಯಾವುದೋ ಊಟಕ್ಕೆಲ್ಲ ಹೋದರೆ 7:30 ಕ್ಲೋಸ್ ಇರುತ್ತೆ. 8 o'clock ಮ್ಯಾಕ್ಸಿಮಮ್. ವಾವ್, ವಾಟರ್ ಫಾಲ್ಸ್ ಇಲ್ಲಿಗೆ ಸೌಂಡ್ ಕೇಳ್ತಾ ಇದೆ ಅನ್ಕೋತೀನಿ. ಅದ್ರಲ್ಲಿ ಗೊತ್ತಿಲ್ಲ ಆ ವಿಡಿಯೋದಲ್ಲಿ ಕೇಳುತ್ತಿಲ್ಲ ಅಂತ. ವಾಟರ್ ಫಾಲ್ಸ್ ಆಗಲೇ ಬೀಳ್ತಾರೋ ಸೌಂಡು ಇಲ್ಲಿಗೆ ಕೇಳಿಸ್ತಾ ಇದೆ. ಇಲ್ಲಿ ಹಾಕಿದರೆ 300 meters ಅಂತ. ಬೆಳಿಗ್ಗೆ ನಾವು ತುಂಬ ಬೇಗ ಬಂದರೆ ಆಲ್ಮೋಸ್ಟ್ ಮಂಜು ಕೌಕೊಂಬಿಟ್ಟಿರುತ್ತೆ. ಲೇಟ್ ಆಯ್ತಂದರೆ ಬೇಗ ಕತ್ಲೆ ಆಗಿಬಿಡುತ್ತೆ. ನಿಮಗೆ 5 ಗಂಟೆ ರಾತ್ರಿಗೆ ನಮಗೆ ಬೆಂಗಳೂರಲ್ಲಿ ಅಥವಾ ಕರ್ನಾಟಕದಲ್ಲಿ ಎಲ್ಲೇ ಹೋದರೂ ನಮಗೆ ಹೆಂಗೆ 7 ಗಂಟೆ ಫೀಲ್ ಆಗುತ್ತೆ, ಆ ಥರ 5-5:30 ಫೀಲ್ ಆಗಿಬಿಡುತ್ತೆ. ನಿಮ್ಗೆ 7 ಗಂಟೆ ಅಷ್ಟೊತ್ತಿಗೆ 10 ಗಂಟೆ ಅನಿಸ್ತಾ ಇರುತ್ತೆ. ಸೊ ಇಲ್ಲಿ ಒಂಥರ ಒಳ್ಳೆಯದೇನೆ, ಬೇಗ ಮಲಗ್ಬೋದು, ಬೇಗ ಎದ್ದೊಳ್ಬೋದು. ಅದರಿಂದಾಗಿ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ. ಮತ್ತು ನೀವು ಮೇಘಾಲಯಕ್ಕೆ ಬಂದರೆ ಇನ್ನೊಂದು ನೋಡೋ ವಿಚಾರ ಅಂದರೆ ನಿಮಗೆ ಬಿಳಿ ಕೂದಲು ಇರೋವಂಥವ್ರು ಯಾರೂ ಕಾಣೋದಿಲ್ಲ. ಅದು ಏನು ಅಂದರೆ ಇಲ್ಲಿರೋ ಜನಗಳ ಹತ್ರನೇ ಮದುವೆ ಆಗಿ ಈ ಥರ ರಿಪ್ರೊಡಕ್ಷನ್ ಆಗಿ ಆ ಥರ ಇದೆಯಾ, ಅಥವಾ ಈ ನೇಚರೇ ಅಷ್ಟು ಚೆನ್ನಾಗಿದೆಯೋ ಏನೋ ಗೊತ್ತಿಲ್ಲ. ಆದರೆ ವಯಸ್ಸಾಗಿರೋ ಥರದವ್ರು ಯಾರೂ ಕಾಣೋದಿಲ್ಲ. ಆದರೆ ವಯಸ್ಸಾಗಿರುತ್ತೆ, ಆದರೆ ಬಿಳಿ ಕೂದಲು ಬಂದು ಟಯರ್ಡ್ ಆಗಿರೋ ಥರ ಇರೋದು. ತುಂಬ ಎಲ್ಲರೂ ಆ್ಯಕ್ಟಿವ್ ಆಗಿರ್ತಾರೆ. ಮತ್ತು ಎಲ್ಲಿ ನೋಡಿದ್ರು ನಿಮಗೆ ಇಂಗ್ಲೀಷ್ ಪರ್ಫೆಕ್ಟ್ ಇಂಗ್ಲೀಷ್ ಮಾತಾಡ್ತಾರೆ. ಹಿಂದಿ ಅಷ್ಟು ಬರೋದಿಲ್ಲ. ನಮಗೆ ಹೆಂಗೆ ಬ್ರೋಕನ್ ಹಿಂದಿ ಬರುತ್ತೆ, ಅದೇ ಥರ ಅಲ್ಲಿ ಬ್ರೋಕನ್ ಹಿಂದಿ. ಇಂಗ್ಲೀಷ್ ಮಾತ್ರ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಯಾಕೆಂದರೆ ಮಿಷನರಿ ಸ್ಕೂಲ್ಗಳಿದೆ ಇಲ್ಲಿ. ಎಲ್ಲೇ ಹೋದ್ರು ಮಿಷನರಿ ಸ್ಕೂಲ್ಗಳು ಎಲ್ಲ ಕಡೆ ಇದೆ.
ನಾವು ಅಲ್ಲಿ 200 ಮೀಟರ್ ಮುಂದೆ ಹೋಗಬೇಕು. ಅದಕ್ಕೆ ಮುಂಚೆ ಇಲ್ಲಿ ನೋಡಿ ಎಷ್ಟು ಬ್ರೆತ್ ಟೇಕಿಂಗ್ ವ್ಯೂ. ನಮಗೆ ಯಾವ ಥರ ಕಾಣಿಸ್ತಾ ಇದೆ ನೋಡಿ ಇಲ್ಲಿ. ಫ್ಯಾಂಟಾಸ್ಟಿಕ್. ಕಣಿವೆ ಮತ್ತು ಫಾಲ್ಸ್ ಸೌಂಡ್ ಕೂಡ ಕೇಳಿಸ್ತಾ ಇದೆ. ಇವಾಗ ಅಷ್ಟು ಜೋರಾಗಿ ಬರ್ತಾ ಇಲ್ಲ. ಬನ್ನಿ ಇಲ್ಲಿ ಇನ್ನೂ ಮುಂದೆ ಹೋಗೋಣ. ವಾವ್, ಅಲ್ಲಿ ನೋಡಿ ಫಾಲ್ಸ್ ಎಲ್ಲ ಬೀಳ್ತಾ ಇರುತ್ತೆ, ಚಿಕ್ಕದಾಗಿ ಬೀಳ್ತಾ ಇದೆ. ನೋಡೋದಕ್ಕೆ ಭಯ ಆಗುತ್ತೆ ಇಲ್ಲಿ. ವಾವ್, ನೋಡಿದ್ರಲ್ಲ ಎಷ್ಟು ಬ್ರೆತ್ ಟೇಕಿಂಗ್ ವ್ಯೂ ಇದೆ ಇಲ್ಲಿ ಅಂತ. ನೀವೆಲ್ಲಿ ಹೋದರೂ ಇದೇ ಥರನೇ ಇರುತ್ತೆ ಈ ಪ್ಲೇಸಲ್ಲಿ. ಅಂದರೆ ಯಾವುದು ಹುಡುಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ನೀವು ಡ್ರೈವ್ ಮಾಡ್ತಾ ಇದ್ದಾಗಲೇ ಆ ಥರ ಚೆನ್ನಾಗಿ ಕಾಣಿಸುತ್ತೆ. ಬ್ಯೂಟಿಫುಲ್. ನಾವು ಮುಂದೆ ಬರ್ತಾ ಇದ್ದಾಗೇ ಇಲ್ಲಿ ಒಂದು ಸ್ವೀಟ್ ವಾಟರ್ ಇರುವಂಥ ಒಂದು ಪಾಂಡ್ ಇದೆ. ಅದನ್ನು ನೋಡೋಣ ಬನ್ನಿ. ಇಲ್ಲಿ ನಾನು ಹಿಂದೆ ನೋಡ್ಬೋದು ಒಂದು ಪಾಂಡ್ ಥರ ಇದೆ. ಆದರೆ ಲಾಕ್ ಮಾಡಿದ್ದಾರೆ, ಒಳಗಡೆ ಯಾರು ಆಟ ಆಡೋಕ್ಕೆ ಹೋಗೋದು ಬೇಡ ಅಂತ. ಒಳಗಡೆ ನೋಡೋಣ. ಓಹೋ, ಯಾವ ಥರ ಇದೆ ನೋಡಿ. ಮೇ ಬಿ ಅಲ್ಲಿಂದ ಬರೋದು ನಾವು ಎಂಟ್ರಿ ಆಗ್ಬೋದು ಅನಿಸುತ್ತೆ. ಇಲ್ಲಿಂದ ನೀರು ಕಾಣೋದಿಲ್ಲ. ಬನ್ನಿ ಮುಂದೆ ಹೋಗೋಣ. ಎಲ್ಲ ನೋಡಿ ಇಲ್ಲಿ ಯಾವ ಥರ ಇದೆ. ಬಿದ್ದರೆ ಕೈ ಕಾಲು ಏನೂ ಸಿಗೋದಿಲ್ಲ. ಇಲ್ಲಿ ನಡ್ಕೊಂಡು ಹೋಗ್ತಾರ ದಾರಿನೇ ಎಲ್ತ್ರ ಮೇಲೆ ಕಟ್ಟಿದ್ದಾರೆ ಅಂತ ಭಯ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಗುಹೆ ಥರ ಇದೆ. ಒಳಗಡೆ ಹೋಗೋಣ. ಇಲ್ಲಿ ನೋಡಿ ಎಷ್ಟು ನ್ಯಾರೋ ಆಗಿದೆ. ಫುಲ್ ಡಾರ್ಕ್ ಆಗಿದೆ, ಅಲ್ಲೇನು ಕಾಣೋದಿಲ್ಲ. ಮೇಯ್ನು ನಾವು ಒಳಗಡೆ ಹೋಗೋಣ. ಇನ್ನೊಂದು ದೊಡ್ಡದಾಗಿದೆ, ಇದು ಬರೀ ಡಮ್ಮಿ ಅನಿಸುತ್ತೆ. ಅದನ್ನು ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಅಲ್ಲೂ ಕೂಡ ಅಷ್ಟು ಲೈಟು ಕರೆಕ್ಟಾಗಿರೋದಿಲ್ಲ, ತುಂಬ ಹುಷಾರಾಗಿ ಹೋಗ್ಬೇಕಾಗಿರುತ್ತೆ. ಬನ್ನಿ ಹೋಗೋಣ. ಓಕೆ, ನಾವು ಇವಾಗ ಅವರ ಕೇವ್ ಮುಂದೆ ಬಂದಿದ್ದೀವಿ. ಒಳಗಡೆ ಹೋಗೋಣ, ನೋಡೋಣ ಹೇಗಿದೆ ಅಂತ. ಏಕೆಂದರೆ ಇಲ್ಲಿ ಸಾವಿರಾರು ವರ್ಷಗಳ ಪಳೆಯುಳಿಕೆ ಏನಂತಾರೆ ಅದಕ್ಕೆ ಅಂದರೆ ಶೆಲ್ಗಳು ಮತ್ತು ಮೀನಿನ ಆಕಾರದಲ್ಲಿರುವಂಥ ಒಂದು ಚಿತ್ರಗಳು ಅದರಲ್ಲಿ ಕಾಣಸಿಗುತ್ತೆ ಅಂತ ಹೇಳ್ತಾರೆ. ಒಳಗಡೆ ಹೋಗೋಣ, ನೋಡೋಣ ಹೇಗಿದೆ ಅಂತ ಬನ್ನಿ. ಸೊ ಇದೇ ಎಂಟ್ರೆನ್ಸು, ಬನ್ನಿ ಹೋಗೋಣ. ಓಹೋ, ತೇವ.
ಇಲ್ಲಿ ಕ್ಯಾಮ್ರಾ ಬೇಕಾಗತ್ತೆ. ಓ, ನೀರು ಸುರಿತಾ ಇದೆ ನೋಡಿ ಇಲ್ಲಿ. ನೋಡಿ, ಇಲ್ಲಿ ಕಾಣೋದಿಲ್ಲ. ಓಹೋ, ನೀರು ತೊಟ್ಟಿಗ್ತಾ ಇದೆ. ಓಹೋ ಹೋ ಹೋ. ಬ್ಯೂಟಿಫುಲ್ ಆಗಿದೆ. ನಾವು ನೀರಿನ ಸೌಂಡ್ ಕೇಳಿಸ್ತಾ ಇದೆ ಅನ್ಕೋತೀನಿ. ಒಳಗಡೆ ಹೋಗೋಣ. ತುಂಬ ಕತ್ಲೆ ಇದೆ, ಅಷ್ಟು ಬೆಳಕಿನ ವ್ಯವಸ್ಥೆ ಮಾಡಿಲ್ಲ ಅನಿಸುತ್ತೆ. ವಾ, The water is coming from long source. Even me also, I don't know which. So, but the source of it. See, here we find lot of water. There will be also. ಸೊ ನಾವು If you are there from here, you have to cross, and then we'll exit from there. ಆವಾಗಲೇ ಏನು ನೋಡಿದ್ವಿ ಶೆಲ್ಗಳೆಲ್ಲ ಇದೆ ಅಂತ. ಸೊ ಆ ಶೆಲ್ಗಳ ಪಳೆಯುಳಿಕೆ ನಾವು ಇಲ್ಲಿ ನೋಡ್ಬೋದು. ಇಲ್ಲಿ ನೋಡಿ, ಇಲ್ಲೇನು ಕಾಣಿಸ್ತಾ ಇದೆ, ಶೆಲ್ಗಳ ಪಳೆಯುಳಿಕೆಗಳು ಅದರಲ್ಲಿ ಸಿಗಾಕೊಂಡಿರೋಂಥದ್ದು. ಮತ್ತು ಇಲ್ಲಿ ನೋಡಿ, ವಾ, ಅದು ಕೆತ್ತಿರೋದಲ್ಲ, ಅದು ಪಳೆಯುಳಿಕೆ. ಸಾವಿರಾರು ವರ್ಷಗಳು, ಮಿಲಿಯನ್ ವರ್ಷಗಳಿಂದ ಇರೋಂಥ ಫಾಸಿಲ್ ಫ್ಯೂಯಲ್. Insects called larvae. You know larvae? Larvae. So this one is a glowing larvae. So when you shine the cloth, ಇಲ್ಲಿ ಯಾರು ಚಿತ್ರಗಳೆಲ್ಲ ಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ನೀರು ಅದೆಲ್ಲಿಂದ ಬರ್ತಾ ಇದೆ ಅಂತ ಹೇಳೋದಕ್ಕಾಗೋದಿಲ್ಲ. called larvae. This is the insect. Larvae. There's a lot of it you will find here. They make this web through their mucus, ಓಕೆ, so to attract flies and all. Okay then, let's go. ಸೊ ಅವ್ರು ಏನು ತೋರಿಸ್ತಾ ಇದ್ದಾರೆ ಅಂದರೆ, ಇಲ್ಲಿ ಜೇಡ್ರ ಬಲೆ ಥರ ಒಂದು ಇದಿದೆ. ಬರೀ ಲೈಟ್ ಬಿಟ್ಟರೆ ಮಾತ್ರ ಅದು ಕಾಣಿಸುತ್ತೆ. ಇಲ್ಲಿ ನೋಡಿ, ಅಲ್ಲಿಗೆ ಹೋಗೋದಕ್ಕಾಗೋದಿಲ್ಲ. ಮ್ಯೂಕಸ್ ಅಂದರೆ ಫಾಸಿಲ್ ಫ್ಯೂಯಲ್ಸು ಎಲ್ಲ ಕಡೆ ಇಲ್ಲಿ ಕಾಣಿಸುತ್ತೆ. ಕೋಟ್ಯಾಂತರ ವರ್ಷಗಳ ಹಿಂದೆ ಆಗಿರುವಂಥದ್ದು. ಅದು ಯಾವ ಥರ ಆಯಿತು ಅನ್ನೋದೇ ವಿಚಿತ್ರ. ಇಲ್ಲಿ ನೋಡಿ, ತುಂಬ ದೊಡ್ಡದಾಗಿದೆ ಇದು. ಇಲ್ಲಿ ತುಂಬ ಕೇರ್ಫುಲ್ಲಾಗಿ ಒಳಗಡೆ ಹೋಗ್ಬೇಕು. ಯಾಕೆಂದರೆ ಸುಮ್ಮನೆ ನೋಡ್ಕೊಂಡು ಹೋದರೆ ನಮಗೆ ಏನೂ ಸಿಗೋದಿಲ್ಲ ಇಲ್ಲಿ. ಅಂದರೆ ಸೂಕ್ಷ್ಮವಾಗಿ ನೋಡಬೇಕು, ಎಲ್ಲೆಲ್ಲಿ ಏನೇನಿದೆ ಅಂತಲ್ಲ. You say that like in the year of 1897, there's a huge massive earthquake happening here. Yeah, I think you have read that, no? No, I see that. I was in the Rockcliffe Yeah. there, so they have So- a lot of photos of those. Yes, and then it splits all this valley. As you can see when we reach outside, no? You will see all those valleys. No? This valley was split because of that earthquake at this time. So that earthquake also reached like 8.1 to 8.7, and then it stayed like for 3 minutes. That's why it splits all this valley down there. Oh. And this rock also because of that earthquake it fell from up there. No? ವಾಟ್ ಇಸ್ ದೇರ್ ಹಿಯರ್? No, I just showed them this stone. No, it fell from up there. ಓಕೆ, ಬಿಕಾಸ್ ಆಫ್ ಅರ್ಥಕ್ವೇಕ್. Yes, I think because of that earthquake, if I'm not mistaken. ಓಕೆ, And there's a way also down there also.
But we cannot go there because if you go there, we'll have to crawl. Only crawling. ಓಕೆ ಹಾಂ ಯಾವ ತಮ್ಮ ಹಾಂ ಯಾವ ತಮ್ಮ ಬೆಂಗಳೂರು. ಬೆಂಗಳೂರು ಹಾಂ ನೀವು So both Bagalkot. we are from ಬಾಗಲಕೋಟೆ. Karnataka. Karnataka is capital, right? ಎಸ್ Not in the state. State. Bangalore is capital. ಕಂಟೆಂಟ್ ಕ್ರಿಯೇಟ್ ಮಾಡ್ತೀರಾ? ಹಾಂ Look, this one look like a backbone. This one. See? And then everywhere here we will find fossils. Even here also. This one also look like jellyfish or some kind of. ಓಕೆ This is snail kind. Yes. This one also, no? Look like shell, look like snail. Mind your head. Everywhere you will find. This is the only cave here which has fossils. See, everywhere you'll find. There's some places also you'll find fossils which look like fish. So you want to explore more? There, come. Is it inside? No one should go inside. ಇಲ್ಲ ಕೆಲವೊಬ್ರು ಎಲ್ಲಿ ಹೋಗ್ಬಾರ್ದಂತ ಅಲ್ಲಿ ಹೋಗೋದು ಜಾಸ್ತಿ ಅದಕ್ಕೆ. You are scared, right? Yeah, so The way out there. no, not the way out. Okay. Just a way. Just a way. Okay. Yeah. So this place also before they used to put light here, no? See this wire. But because when the tourists come here, no, they will write names, they will do everything. They're already they are written over here. Yeah, sometimes they Heart, will heart, urinate. They will urinate also inside the cave. So that's why. So they of all this. ಇದು ಗೊತ್ತಿಲ್ಲ. ಏನಂತ? Yes. ಬಂದಿಲ್ಲ ಏನು ಮಾಡೋಕ್ಕಾಗಲ್ಲ. So? ಸಾಕು ಬಂದ ಅದಕ್ಕೆ ಲೈಟ್ ಎಲ್ಲ ಆಫ್ ಮಾಡಿಬಿಟ್ಟಿದ್ದಾರೆ ಅನ್ಸುತ್ತೆ. Oh, okay. ನೀವೇನ್ ಬೇಕಾದ್ರೂ ಮಾಡ್ಬೋದು. See this one also. This one look like snail. Okay. It might be a snail. See this one also. ಎಲ್ಲಿದೆ? This one is a larvae. See. I don't know afraid of that. Don't scare. This part here. ನಾವಿಲ್ಲಿ ನೋಡ್ಬೋದು ಸ್ನೇಲ್ ಅನ್ಸುತ್ತಿದ್ದು. ಎಷ್ಟೊಂದು ಅದು ಹೆಸರುಗಳು ಹೇಳೋದಕ್ಕಾಗಲಿಲ್ಲ, ಆ ಥರ ಎಲ್ಲ ಐಟಮ್ಸ್ಗಳಿಲ್ಲಿದೆ. Look here. What? What is this? This is some kind of larvae, no? ಓಕೆ, ಇಲ್ಲಿ ನೋಡಿ ಯಾವುದೊಂದು ಹುಳ ಇಲ್ಲಿದೆ, ಅದು ಆಚೆ ಕಾಣೋದಿಲ್ಲ. ಇದು ವಸ್ತು ನಾನೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಈ ಥರದ್ದು. ಓಹೋ, Last time I saw one fossil which looked like a crab, but I forgot where is that place. See, lot of snails. snails. Lot of snails here. ಓಕೆ, ನಾವು ಇಲ್ಲಿ ಕೂಡ ನೋಡ್ಬೋದು. ಇಲ್ಲಿ ಒಂದು ಅದು ಸ್ನೇಲ್ ಅನಿಸುತ್ತೆ. ಯಾವುದೋ ಮೀನಿನ ಥರ ಚಿತ್ರ ಒಂದು ಕೂಡ ಇದೆ ಇಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಕೂಡ ಇದೆ. You might have had here. ಒಳಗಡೆ ಹೋಗೋಣ. You have to exit the same way. ಎಕ್ಸಿಟ್ ಹೆಂಗೆ ಮಾಡ್ತಾರ ಎಕ್ಸಿಟ್ ಪಾತ್ ಹೆಂಗೆ ಹೇಳ್ತಾರ ಎಕ್ಸಿಟ್ ಪಾತ್ ಹೆಂಗೆ ಮಾಡ್ತಾರ ಅಂತಂದೆ I don't know. ವಯರ್ ಐತಲ್ಲ ಇದು ವಯರ್ ಹೆಂಗೆ ಬರ್ಬಿಡಿ ಆ ಕಡೆ ಹೋಗ್ಬಿಡ್ಲಿ You do it regularly, right? ಕೇಳಿದೆ ಯಾಕೆ ವಯರ್ ಹೊಡೆದಿರ್ತಂದೆ ಇಲ್ಲ ವಯರ್ ಅಂತ ಸೊ ನಾವಿಲ್ಲಿ ಕೂಡ ನೋಡ್ಬೋದು. ಇಲ್ಲಿ ಕೆಲವೊಂದು ಸ್ನೇಲ್ದು ಚಿತ್ರಗಳು. ಫಾಸಿಲ್ ಫಾಲ್. This cave I haven't explored yet. Because there's some part also which is smaller. That's why.
See that? Bangalore. Mahi. Uh, Oh, what is that? Mahi. Why did they write this name? See, you can hear water also, sound of water here. There. You go to the same part? Yes. I think only here. We're going out. You go back the same part? Yeah, yes, you'll have to go. Because if we go further from here, we have to crawl. So it will be difficult. ಓಕೆ ಸೊ ನಾವಿವಾಗ ತಾನೇ ಇದರಿಂದ ಒಳಗಡೆ ಆಚೆಗೆ ಬಂದಿದ್ದೀವಿ. ಮುಂದೆ ಹೋಗೋಣ, ಅಲ್ಲಿ ಕೂಡ ನೋಡೋಣ ಯಾವ ಥರ ಪಳೆ ಇಳಿಕೆಗಳೆಲ್ಲ ಇದೆ ಅಂತ. ಹೋ ದೇವ್ರಿ, ಅಲ್ಲಿ ನೋಡಿ ಒಳಗಡೆ ನೀರು ಕೂಡ ಬರ್ತಾಯಿದೆ. ಎಲ್ಲಿಂದ ಬರ್ತಾಯಿದೆ ಅಂತ ಹೇಳೋದು ಕಷ್ಟ. Tem coisa lá pra entrar? ನೋ 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 Tem uma escada, pode subir nela? ಸಿ Tem uma coisa lá? ನೋ ಟೈಮ್ ನಾದ. ಸೊ ನಾವಿಲ್ಲಿ ನೋಡ್ಬೋದು ಜೇಡರ ಬಲೆ ಥರ. ಇಲ್ಲಿ ನೋಡಿ, ಇಲ್ಲ ಮೇಲಿಂದ ಜೇಡರ ಬಲೆ ಥರ. Some people also do used to go there, but going there, no, we have to use like proper gear. Proper gear like helmet, rope. And to reach up there also, we have to need like a ladder. It's a second floor, see? ಓಕೆ. So, okay, let's go. ಅವ್ರು ಹೇಳ್ತಾ ಇದ್ದಾರೆ ಮೇಲ್ಗಡೆ ಹೋಗೋದಕ್ಕೆ ಅಲ್ಲಿ ಅದು ಆಲ್ಮೋಸ್ಟ್ ಸೆಕೆಂಡ್ ಫ್ಲೋರ್ ಥರ ಇದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಹೋಗ್ಬೇಕಂದ್ರೆ ಪ್ರಾಪರ್ ಗೇರ್ ಯೂಸ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಇಲ್ಲಿಂದ ಹೋಗೋದಕ್ಕಾಗೋದಿಲ್ಲ. ಬನ್ನಿ ಹೋಗೋಣ. I love fossils also. Here also. See, this one also look like snail. Slugs. So the interesting one is here. That these two got stuck here. This one and this one. See, look like fish. ನೋಡಿ, ಫಾಸಿಲ್ ಫೈಲ್ ಇಲ್ಲಿ ಕೂಡ ಇದೆ. ಮತ್ತು ಅಲ್ಲಿ ಶಂಖ ಥರ ಒಂದಿದೆ. This one is jellyfish. Everywhere here we find fossils. Come take a look here. You find two fish here, or one fish here. ಎರಡು ಚಿಕ್ಕದೊಂದು ಫಿಶ್ ಬಂದು ಸಿಗಾಕೊಂಡಿದೆ, ಎರಡು. It look like someone put this, no? ಆ್ಯಂಡ್ ದಿಸ್ ಒನ್. ಓಕೆ, ಇದು ಶಂಖ ಅನ್ಸುತ್ತಿದ್ದು ಇಲ್ಲಿ. ವಾಟ್ ಈಸ್ ಇಟ್ ಕಾಲ್ಡ್? This one we call gastropods. ಗ್ಯಾಸ್ಟ್ರೋಪಾಟ್. Yes. Okay, come, let's go. No, no.
ಫಂಗಸ್ ಆಗಿತ್ತು ಫಂಗಸ್ ಆದಂಗೆ ಹಾಂ, ಇಲ್ಲಿ ಕೂಡ ಒಂದು ದಾರಿ ಇದೆ. ಮೇ ಬಿ ಇಲ್ಲಿ ಹೋಗೋದಕ್ಕಾಗೋದಿಲ್ಲ ಅನ್ಸ, ಹೋಗ್ಬೋದು, ಆದರೆ ನೈಟ್ ಟ್ರೈ ಮಾಡೋದಕ್ಕಾಗೋದಿಲ್ಲ ಈಗ. ಸೊ ತೇವ ಇದೆ ಇಲ್ಲಿ, ಫಂಗಸ್. ಇಲ್ಲಿ ಕೂಡ ಫಂಗಸ್ಗಳೆಲ್ಲ ಆಗ್ಬಿಟ್ಟಿದೆ. ಮೇಯ್ನ್ ಇಲ್ಲಿ ಬರೋದಕ್ಕೆ ಮೇಯ್ನ್ ರೀಸನ್ ಅಂದರೆ ಫಾಸಿಲ್ ಫ್ಯೂಯಲ್ಸ್ ಅಥವಾ ಪಳೆಯುಳಿಕೆ ಏನು ಹೇಳ್ತೀವಿ ಅದು. ಕೆಲವೊಂದು ಕಡೆ ತುಂಬ ಚಿಕ್ಕದಾಗುತ್ತೆ ಮತ್ತು ಕೆಲವೊಂದು ಕಡೆ ಸ್ಪೇಷಿಯಸ್ ಆಗಿದೆ, ಲೈಟ್ ಕೂಡ ಇದೆ. ಆದರೆ ಕೆಲವೊಂದು ಕಡೆ ಟಾರ್ಚ್ ಇಲ್ಲ ಅಂದರೆ ಒಳಗಡೆ ಹೋಗೋದಕ್ಕಾಗೋದೇ ಇಲ್ಲ. See, brother, here we see crustacean shell. ಹಾಂ, ನಾವಿಲ್ಲಿ ನೋಡ್ಬೋದು ಶೆಲ್, ಶಂಖ ಥರ ಇದೆ. Crustacean. This one also look like fish. See? ಫಿಶ್. And here you will find a lot of like what do you say, shell. See this one also. I'll show you. This one. See? This one. And then everywhere here, when you search, you will find a lot of shell. Every place here. Where is it? Here. There also. Yes, that one also. This one, no? The one I'm pointed. Here. This one. This one, no? This. This one also. This. They have buried here like millions of years ಇಲ್ಲಿ ಕೂಡ ago. ಇದೆ. ಹಾಂ, ಇವನ್ ಹಿಯರ್. Yeah, that one also. Okay, we'll explore there also. You will find the one big stalactite which look like an octopus. You'll find there. But why no entry? Still we are going. No entry because if people they go there by themselves, no, without a guide, they will get lost. Because when you go there, there will be two ways. So the people might be confused. ಇಲ್ಲಿ ಕೂಡ ನಾವು ನೋಡ್ಬೋದು ಶಂಖಗಳು. ವಾವ್. So yeah, go there. ಸೊ ಇಲ್ಲಿ ಕೂಡ ನೀರು ಬರ್ತಾ ಇದೆ. If you take a look this side, you will find a lot of fossils also here. If you look there. Even this side also, not only. ಸೊ ಇಲ್ಲೂ ಕೂಡ ಎಷ್ಟೊಂದು ಫಾಸಿಲ್ ಫ್ಯೂಯಲ್ಸ್ ಪಳೆಯುಳಿಕೆ ಏನಿದೆ ಕಾಣಿಸುತ್ತೆ. Small fossils. ನೀರು ಐತಲ್ಲ, ಮಾಯ್ಶ್ಚರ್ ಐತೆ, ಸ್ಲಿಪ್ಪರಿ ಐತೆ ಸ್ವಲ್ಪ.
ಸೊ ಇಲ್ಲಿ ಕೂಡ ಒಂದಿದೆ ಶಂಖ ಥರ. You when you at the deeper side, you know, you using. You drop it, then it's not. See, this is what. This is the damn dark side, which look like an octopus. ಬಾಯ್ ಏನು ಮಾಡಲ್ಲ ಬಾ ಅದೇನು ಬಂದೀನಿ. ಸೊ ಇಲ್ಲಿ ಕೂಡ ನಾವು ನೋಡ್ಬೋದು ಎಷ್ಟೊಂದೆಲ್ಲ ವಿಚಿತ್ರವಾಗಿರುವಂಥ ಶೆಲ್ಸ್. ಇಷ್ಟಮ್ಮ. ಯೂನಿಟಿ. So here there's water here, so be careful. Look up there also. That is a stalactite. Water. I just told you that. ಕೆಲವು ನೀರಿದೆ ಇಲ್ಲ ಕಲ್ಲಾಗ ಕ್ವಾಲಿಟಿ ಸೀಡು. Look up also, you see. Lot of stalactite. These are all stalactite. Which are formed like millions of years. ಸೊ ಅವ್ರು ಏನು ಹೇಳ್ತಿದ್ರೆ ಇದು ಆಕ್ಟೋಪಸ್ ಥರ ಕಾಣಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ರೆಡಿ. ಯಾಕೇನಾಯ್ತು ವಿಡಿಯೋ ಕ್ಯಾಪ್ಚರ್ ಮಾಡ್ತೀನಿ. ತೆಗಿಲಿ ಈಗ ಹಾಕಿ ಓಕೆ. ಇದೇನಿದೆ ವೈಟ್ ಕಲರ್? ಇದು ಸುಮ್ಮ ಈಗ ಸುಮ್ಮ ಹೋಗ್ತದಲ್ಲ. ಸೊ ಆಕ್ಟೋಪಸ್. ಕರೆಕ್ಟ್ ಸಾಕ್ಸ್ ಅಷ್ಟೇ. You step on over there. ಕೇರ್ಫುಲ್ಲ ಹಾಂ ಕಾಲು ನೀರಿದೆ ಅಲ್ಲಿ ಹಾಂ. ಇಲ್ಲ ನೀರಿದೆ ಚಲೋ. ಈಗ ಹೊರಗೆ ತೆಗಿಬೇಕಂತ. Come take a look here. Come here. Stand here. Take a look up. Look at that for you. ಬ್ಯಾಟ್ Huh? ಯಾ I will not see. Every time when I come here, no, I used to see that one. They are always still there. Where? She's ಅಲ್ಲಿ ಇಲ್ಲಿ ಕಾಣಲ್ಲ ಅಲ್ಲಿ ಹೋಗೋದು ಕಪಟ ಹಿಂಗೆ ಅದನ್ನ ನೋಡು ಬ್ಯಾಟ್ ಕಣ್ಣು ಹೆಂಗೆ ತಗೊಂಡು ವಾಟ್ ಇಸ್ ಇಟ್? they'll always hang there. ಕೊಡಲಿ ಏನು ಏನು ಮಾಡಲ್ಲ ಅದು ಕಾಣದೈತಿ ಒಂದು ನೀನು ನೋಡೋದು ಅಮ್ಮ ಮಾತಾಕಂದಿ ಎಲ್ಲೈತಿ? ಈ ತೂ The partner I'm pointing you, no? ಸ್ಟ್ರೇಟ್ See? ಒಳಗಡೆ ಹೌದು. ಹಿಂಗೆ ನೋಡೋಷ್ಟಿರ್ತೀನಿ. So here also you see stalactite. See one. Here John's. It looks like someone is carving this. ಗೊತ್ತಿಲ್ಲ ಕ್ಯಾಪ್ಚರ್ ಮಾಡಕ್ ಬಂದಿಲ್ಲ. ಇಲ್ಲ ತಗೋಲ್ಲ ಚಂಡು ಇರಲ್ಲ ತಗೋಲ್ಲ ಏನು ಓಕೆ. ಸೊ ನಾವೆಲ್ಲ ಮೇನ್ ಏನು ನೋಡ್ತಾ ಇದ್ವಿ, ಯಾರೋ ಕಾಲ್ ಮಾಡಿರೋ ಥರ ಕಾಣಿಸ್ತಾ ಇದೆ. ವಾ ನೋಡಿ. ವಾ Yes. saying there's no network actually. Oh no. Here no network. ಸರಿಬೇಕು. ಯಾ See this one. This one is a stalactite. A stalagmite, this one. ಓಕೆ. It grew from the ground, see? It rise from the ground. ಇಸ್ ಇಟ್ ಗ್ರೋಯಿಂಗ್ ನಾವು? No, I mean like millions of years Ah, ago, it okay, had grown. okay. It grew from the ground, see? It rise from the ground. ಓಹೋ. ಐ ಥಿಂಕ್ ಇಟ್ ಇಸ್ ಕಟ್. Yes, it Fell is down. cut.
That's why no. That's why they put no entry from there. Actually, before it has been like long till here, and people when they come only one day, this Yeah. And also there is break everything. no way to go back if something falls on the head. Like someone. This looks like a hand. Come here, you will see. See this wall. Okay. Bones. Look like bone, skeleton. Video? Model. Yeah, do. Okay. A lot of something. ಇದು ಆಲ್ಮೋಸ್ಟ್ ಮೋಡಗಳ ಥರ ಕಾಣಿಸುತ್ತೆ ಇದು. ಇಲ್ಲೂ ಕೂಡ ಕೆಲವೊಂದು ಫಾಸಿಲ್ ಫಿಲ್ಸ್ ಶಂಖಗಳು ಆ ಥರದ್ದೇನೋ ಒಂದು ಕಾಣಿಸ್ತಿದೆ ಇಲ್ಲಿ. You're single? Yes. Are you single? Oh, actually I'm a musician. So we'll enter to here and then we'll go back. Let's see. Okay, let's do one thing of all the light and then we'll see. What model? ಎಂತ ಎಲ್ಲಿ ಹೂ ನಡಿ ಅಲ್ಲಿ ನಡಿ Scare. This is a good place to meditate. ಕಣ್ಣೆ See it here, so you see a lot of. See here. It's like a sinkhole, no? See here also you'll find a stalactite. Okay, let's go. Chalo. So inside this cave you'll find very less stalactite and very less stalagmite. So there's another cave also, which is here in Sora. So if you enter that cave, you will find a lot of stalactite and stalagmite. But no fossils. This is the only cave which has fossils. Bad outside. No, put the memory. Yeah, that's one. This one. ನಾವು ಇಲ್ಲಿಂದ ಮೇಲೆ ಕೂಡ ಹೋಗ್ಬೋದು. ಮೇಲೆ ಹೋಗಿ ಅಲ್ಲಿ ಕೆಲವೊಂದರ ಅಂದರೆ ಏನಂತಾರೆ ಅದಕ್ಕೆ ಜೇಡ್ರ ಬಲೆ ಥರ ಎಲ್ಲ ಕಾಣಿಸುತ್ತೆ, ಅದನ್ನು ನೋಡ್ಬೋದು. ಬನ್ನಿ ಮೇಲೆ ಹೋಗೋಣ. ಇದು ಬಲ್ಬ್ ರಿಮೂವ್ ಮಾಡಿದ್ರೆ ಮಾತ್ರ ಅದು ಕಾಣಿಸೋದು. ನನಗೆ ಆಥರೈಸೇಷನ್ ಇಲ್ಲ ಮಾಡೋದಕ್ಕೆ. ಇಲ್ಲಿ ಕೂಡ ಒಳಗಡೆ ಹೋಗ್ಬೋದು. ವಾ,
ಓ ಇಲ್ಲಿ ಪೂರ್ತಿ ಕೂತ್ಕೊಂಡು ಹೋಗ್ಬೇಕು. ಸ್ಟ್ರೇಂಜ್ ಪ್ಲೇಸ್. ಕೂತ್ಕೊಂಡು ಆಲ್ಮೋಸ್ಟ್ ತೆವಳ್ಕೊಂಡು ಹೋಗ್ಬೇಕಾಗುತ್ತೆ. ನಾವೆಲ್ಲ ನೋಡ್ಕೊಂಡು ಬಂದ್ವಿ, ಆದರೆ ಅದು ನಾರ್ಮಲ್ ಜಾಗದಲ್ಲಿ ಹೋದರೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಕೆಲವೊಂದು ರೆಸ್ಟ್ರಿಕ್ಟೆಡ್ ಏರಿಯಾಸ್ ಇದೆ, ಅಲ್ಲಿ ಹೋದರೆ ನಿಮಗೆ ಆಕ್ಟೋಪಸ್ ಇರುವಂಥದ್ದು ಅದು ಇದು ಎಲ್ಲ ಕಾಣಿಸುತ್ತೆ. ಬ್ಯೂಟಿಫುಲ್ ಪ್ಲೇಸ್. ಓ ಸೊ ನೋಡಿದ್ರಲ್ಲ ಹೇಗಿದೆ ಈ ಆರ್ವಾ. ಹೇಗಿದೆ ಈ ಆರ್ವಾ ಕೇವ್ಸ್ ಅಂತ. ತುಂಬ ಬ್ಯೂಟಿಫುಲ್ ಪ್ಲೇಸು. ಮೇಘಾಲಯಕ್ಕೆ ಬಂದರೆ ಪ್ಲೀಸ್ ಇಲ್ಲಿ ಬಂದು ವಿಸಿಟ್ ಮಾಡಿ. ಫ್ಯಾಂಟಾಸ್ಟಿಕ್. ಬನ್ನಿ ಇವಾಗ ಕೆಳಗಡೆ ಹೋಗೋಣ. ಎಷ್ಟು ಫಾಸಿಲ್ ಫ್ಯೂಯಲ್ಸು, ಎಷ್ಟು ಮೀನುಗಳು, ಶಂಖ, ಅದು ಇದು ಎಲ್ಲ ಇದೆ. ಅದು ಹಿಂಗೆ ಶುರುವಾಯಿತು. ಇದು ಕೋಟ್ಯಾಂತರ ವರ್ಷಗಳಿಂದ ಆಗಿರೋವಂಥ ಮಾರ್ವಲ್. ಬನ್ನಿ ಮುಂದೆ ಹೋಗೋಣ. ಸೊ ನಾವಿಲ್ಲಿ ನೋಡ್ಬೋದು ಶಂಖ. ವಾ, ಸೊ ನಾವಿಲ್ಲಿ ಎಲ್ಲಿ ನೋಡಿದ್ರು ಅದೇ ಥರ ಶಂಖ ಥರದ್ದೊಂದು ಅದು ಒಂದು ಎಲ್ಲ ಥರದ್ದು ಒಂದು ಐಟಮ್ಸ್ ಕಾಣಿಸ್ತಾ ಇರುತ್ತೆ ಇಲ್ಲಿ. ಸೊ ಇದಾಗಿತ್ತು ಈ ಆರ್ವಾ ಕೇವ್ ಬ್ಲಾಗ್. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಪ್ಲೇಸಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಬಾಯ್. ವಾವ್, ಬ್ಯೂಟಿಫುಲ್ ಪ್ಲೇಸ್. ಎಲ್ಲ ಮೇಲೆಲ್ಲ ಒಂಥರ ಕ್ಲೀನಾಗಿ ಕಾರ್ವ್ ಮಾಡಿರೋ ಥರನೇ ಇದೆ. ಇಲ್ಲಿ ಕೇವ್ಸ್ ಒಳಗಡೆನೇ ಇನ್ನೂ ಒಂದೊಂದು ಕೇವ್ಸು. ಬನ್ನಿ ಒಳಗಡೆ ಹೋಗೋಣ. ವಾವ್,
No, we need your help first. Let him come in. First, we need your help. Careful, this is. Watch your head. The step on the head. No, the shoe got stuck in the. Okay. ಗಿಮಿ Sorry, thanks a lot. ಬನ್ನಿ I knew it was not steady. ಸೊ ಇಲ್ಲಿ ತುಂಬ ಕೇರ್ಫುಲ್ಲಾಗಿ ಹತ್ತಬೇಕು, ಯಾಕೆಂದರೆ ಜಾರ್ತಾ ಇದೆ. Come, you know, slowly. I'll do one thing. I'll come and stand here so that. Come, I'll hold you. Nina, hold. Yeah. Come. Bye, check. Hey, No, thank you for tighter பிடிச்சிருக்கேன். Come. Wait, one minute. Yes, come. Nina, come. The shoe is getting caught in that ring. That's what is happening. Captain, for you. How can he support captain? What happened? Some root here. Thank you. All okay? Thank you. No, you go first. Guy, you go first there. No, let him come first. ಸೊ ನಾವಿಲ್ಲಿ ನೋಡ್ಬೋದು ಮರಗಳ ಬೇರುಗಳು ಇಲ್ಲಿವರೆಗೂ ಬಂದ್ಬಿಟ್ಟಿದೆ ನೋಡಿ. Maybe 2-3 minutes here. Okay. By yourself is not allowed. ಓಕೆ This is a pipe also here. ಓಕೆ ವಿ ಡೋಂಟ್ ಗೋ ಎನಿ ವಿಲ್ ಕಮ್ ಬ್ಯಾಕ್. ಓಕೆ ನಾವು Some people also they will see, they will come ಓಕೆ and they will destroy this one. ಓಕೆ ದಿಸ್ ಇಸ್ ದಿ ಓ ಬ್ರದರ್ ಐ ಡಿಂಟ್ ಇವನ್ ನೋ. ವಾವ್ ಮಾರ್ವೆಲಸ್. ಅಲ್ಲಿ ನೋಡಿ ಚಿಣ್ಕ ಅಂತ ಇದೆ. ಅದು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗ್ತಾಯಿಲ್ಲ ಅನಿಸುತ್ತೆ ಅಷ್ಟು ಕ್ಲೀನಾಗಿ. ನೋಡಿ ವಾವ್, ಇಲ್ಲಿ ಮರದ ಬೇರುಗಳು ಕೂಡ ಇಲ್ಲಿಗೆ ಬಂದಿದೆ. ಮರದ ಬೇರಿನ ತುದಿ ಯಾವ ಥರ ಇರುತ್ತೆ ಅಂತ ಇಲ್ಲಿ ನೋಡ್ಬೋದು ನಾವು. ವಾವ್, ಇಲ್ಲಿ ನೋಡಿ ಈ ಮರಗಳು ಬೇರು ಇಲ್ಲಿಗೆ ಬಂದಿದೆ. ವಾವ್, ಇಲ್ಲಿ ನೋಡಿ ವೆರಿ ಡೇಂಜರಸ್ ಪ್ಲೇಸ್. ವಾವ್, ಫ್ಯಾಂಟಾಸ್ಟಿಕ್. Escuro, mas tem essas raízes aqui. Elas são bem fortes. Sim. Isso aqui é bem aqui nessas partes aqui das raízes. ತುಂಬ ಹುಷಾರಾಗಿ ಓಡಾಡಬೇಕು, ಯಾಕೆಂದರೆ ಇಲ್ಲಿ ಎಲ್ಲ ಕಡೆ ನೀರಿದೆ. ನೀರು ಕಲ್ಲುಗಡೆ ಹೋದರೆ ಕಾಲುಗಡೆ ಹೋದರೆ ಸ್ವಲ್ಪ ರಿಸ್ಕಿ. ಬನ್ನಿ, ಇದಂತೂ ನಂಗೆ ತುಂಬ ಇಷ್ಟ ಆಯ್ತು. ಇಲ್ಲಿ ನೋಡಿ, ವಾವ್, ಫೋಟೋ ತೊಗೊಳ್ತೀನಿ ಒಂದು ನಿಮಿಷ. ಗೊತ್ತಿಲ್ಲ ಇದು ಕ್ಯಾಪ್ಚರ್ ಆಗುತ್ತಾ ಇಲ್ವಾ ಅಂತ. ಇಲ್ಲಿ ನಾವು ನೋಡ್ಬೋದು ಫುಲ್ ಲೈಟು ಬ್ಲಿಂಕ್ ಆಗೋ ಥರ ಇಲ್ಲಿ ಸ್ಟೋನ್ ಇದೆ. ಬನ್ನಿ ಹತ್ರದಿಂದ ತೋರಿಸ್ತೀನಿ. ಇಲ್ಲಿ ನೋಡಿ ಯಾವ ಥರ ಈ ಲೈಟು ಬ್ಲಿಂಕ್ ಆಗ್ತಾ ಇದೆ ಅಂತ. ಫ್ಯಾಂಟಾಸ್ಟಿಕ್. ಈ ಔರಾ ಕೇವಲ್ಲಿ ಒಂಥರ ಬ್ಲಿಂಕ್ ಆಗುವಂಥ ಒಂದು ಲೈಟರ್ ಸ್ಟೋನ್ ಕೂಡ ಇದೆ. ಅದನ್ನು ಹತ್ತಿರದಿಂದ ನೋಡೋಣ ಬನ್ನಿ. ಬ್ಯೂಟಿಫುಲ್. ನಾವಿಲ್ಲಿ ನೋಡ್ಬೋದು
ಅದು ಹೇಗೆ ಬ್ಲಿಂಕ್ ಆಗ್ತಾ ಇದೆ. ಚಿರಾಸೋಲ್ ನಾವಿಲ್ಲಿ ನೋಡ್ಬೋದು ಯಾವ ಥರ ಅದು ಬ್ಲಿಂಕ್ ಆಗ್ತಾ ಇದೆ ಅಂತ ಸ್ಟೋನು. ವಾವ್, ಇಲ್ಲಿ ನೋಡಿ ಏನು ಸ್ಟೋನ್ ಇದು. ಇಲ್ಲಿ ನೋಡಿ ಫುಲ್ ವಜ್ರದ ಥರ. ಫ್ಯಾಂಟಾಸ್ಟಿಕ್. ಹ್ಞೂ